ಇವತ್ತಿನ ಈ ಕಾಲೇಜ್ ಹುಡುಗರು ಕಾಲೇಜ್ ಜೀವನ ಅಂದ್ರೆ ಏನಂತ ತಿಳ್ಕೊಂಬಿಟ್ಟಾರಪ್ಪ ಅಂದ್ರೆ ನೋಡಿ, ಎಲ್ಲ ಸಿನಿಮಾಮಯ. ಫಸ್ಟ್ ಸೆಮೆಸ್ಟ್ರಿ ಎಕ್ಸ್ಕ್ಯೂಸ್ ಮೀ, ಸೆಕೆಂಡ್ ಸೆಮೆಸ್ಟ್ರಿ ನನ್ನ ಪ್ರೀತಿಯ ಹುಡುಗಿ, ಥರ್ಡ್ ಸೆಮೆಸ್ಟ್ರಿ ಪ್ರೀತಿಗಾಗಿ, ಫೋರ್ತ್ ಸೆಮೆಸ್ಟ್ರಿ ಜೊತೆ ಜೊತೆಯಲ್ಲಿ, ಆಫ್ಟರ್ ಎಕ್ಸಾಮ್ ಮುಂಗಾರು ಮಳೆ, ರಿಸಲ್ಟ ಗಾಳಿಪಟ. ಅಲ್ಲೇ ಕುಳಿತಿತ್ತು ನೋಡಿ. ಇವತ್ತಿನ ಹುಡುಗರು ಹೆಂಗದಾವ ಅಂದ್ರೆ ಬಂಧುಗಳೇ, ಒಬ್ಬ ಹುಡುಗಿ ಹೊಂಟಿದ್ಲು, ಆಕೆ ಹಿಂದಿಂದ ಒಬ್ಬ ಹುಡುಗ ಹೊಂಟಿದ್ದ, ಆಕೆನ ಛೇಡಿಸ್ತಾ ಆ ಹುಡುಗ ಆಕೆ ಹಿಂದಿಂದ ಹೊಂಟಿದ್ದ. ಆವಾಗ ಆ ಹುಡುಗಿ ಹೇಳಿದ್ಲು, ನಾ ಛೇಡ್ ಲಡ್ಕಿ ಕೋ ಪಾಪ್ ಹೋಗ. ನೋಡಿ ಆ ಹುಡುಗಿ ಎಷ್ಟು ಚಂದ ಹೇಳಿದ್ಲು ನೋಡ್ರಿ, ನಾ ಛೇಡ್ ಲಡ್ಕಿ ಕೋ ಪಾಪ್ ಹೋಗ, ಕಲ್ ತೂ ಬಿ ಕಿಸಿ ಲಡ್ಕಿ ಕಾ ಬಾಪ್ ಹೋಗ. ನಾ ಛೇಡ್ ಲಡ್ಕಿ ಕೋ ಪಾಪ್ ಹೋಗ, ಕಲ್ ತೂ ಬಿ ಕಿಸಿ ಲಡ್ಕಿ ಕಾ ಬಾಪ್ ಹೋಗ ಅಂದ್ಲು. ಆವಾಗ ಹುಡುಗ ವಾಪಸ್ ಉತ್ತರ ಕೊಟ್ಟ. ಭಗವಾನ್ ಕರೆ तेरा कहना सच्चा हो, भगवान करे तेरा कहना सच्चा हो, मुझे बाप कहे वो तेरा बच्चा हो ಅನ್ನೋ. ಬಂಧುಗಳೇ, ಇವತ್ತಿನ ಹುಡುಗರಿಗೆ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಪ್ರೀತಿಸಿದ ಹುಡುಗಿ ಸಿಕ್ಕರೆ ಅದು ನಿಮ್ಮ ಲಕ್, ಪ್ರೀತಿಸಿದ ಹುಡುಗಿ ಸಿಕ್ಕರೆ ಅದು ನಿಮ್ಮ ಲಕ್ಕು. ಸಿಗಲಿಲ್ಲ ಅಂದರೆ ನೀವು ತಿಳ್ಕೋಬೇಕು ಅದು ನಿಮ್ಮ ದಾರಿಗೆ ಅಡ್ಡ ಬಂದ ಬೆಕ್ಕು ಅಂತೇಳಿ. ಎಷ್ಟೋ ಹುಡುಗರು ಇವತ್ತು ಪ್ರೀತಿ ಪ್ರೇಮ ಅಂಥೇಳಿ ತಮ್ಮ ಜೀವನವನ್ನು ಹಾಳು ಮಾಡ್ಕೋತಾ ಇದ್ದಾರೆ. ಬಂಧುಗಳೇ, ಹುಡುಗರಿಗೆ ಒಂದು ಮಾತನ್ನು ಹೇಳ್ತಾನೆ ನಾನು. ಬಂಧುಗಳೇ, ಇವತ್ತಿನ ಹುಡುಗಿಯರಂದ್ರೆ ಏನಂತ ತಿಳ್ಕೊಂಡ್ರಿ, ಸಿಟಿ ಬಸ್ ಇದ್ದಂಗೆ ಒಂದು ಹೋದ್ರೆ ಒಂದು ಬರ್ತಾವೆ. ಇಷ್ಟು ಅಣ್ಣಾಕತ್ತಿದ್ದೆ, ಒಬ್ಬ ಹುಡುಗಿ ಎದ್ದಕ್ಕೆ ಹೇಳಿದ್ಲು, ಹೌದ್ರಿ ನಾವು ಸಿಟಿ ಬಸ್ ಇದ್ದಂಗೆ ಒಂದು ಹೋದ ಕೂಡಲೇ ಒಂದು ಬರ್ತೀವಿ ರೀ. ಹುಡುಗರು ಅಂದ್ರೆ ಏನಂತ ತಿಳ್ಕೊಂಡ್ರಿ ನೀವು, ಆಟೋ ಇದ್ದಂಗೆ ಒಂದು ಕರೆದ್ರೆ 10 ಬರ್ತಾವೆ ಡ್ರರ್ ಅಂತ ಹೇಳಂದ್ಲಿ. ಭಾಳ ಚಂದ ಇರ್ತಾವೆ ಬಂಧುಗಳೇ. ಮೊನ್ನೆ ಒಂದು ಕಾಲೇಜ್ ಮುಂದೆ ಒಂದು ಹುಡುಗಿ ಸ್ಲಿಮ್ ಆಗಿ ಡ್ರೆಸ್ ಮಾಡಿಕೊಂಡು ಹಿಂಗೆ ನಿಂತಿದ್ಲು. ಹುಡುಗರೇನು ಸಾಮಾನ್ಯ ಇರ್ತಾವ್ರೆ. ಒಬ್ಬ ಹುಡುಗ ಬಂದವನ ಡ್ಯಾಶ್ ಹೊಡೆದವನ ಹೋಗ್ಬಿಟ್ಟ. ಹುಡುಗಿ ವಾಪಸ್ ನೋಡಿದ್ಲು, ಅಲ್ಲೊಬ್ಬ ಅಜ್ಜ ನಿಂತಿದ್ದ, ಅಲ್ಲೊಬ್ಬ ಬುಡ್ಡ ನಿಂತಿದ್ದ. ಆ ಹುಡುಗಿ ಕೇಳಿದ್ಲು, ಅಜ್ಜ ಮಿಸ್ ಕಾಲ್ ಕೊಟ್ಟಿನ ಅಂದ್ಲು. ಅವಾಗ ಅಜ್ಜ ಅಂದ, ಎಲ್ಲಿ ಮಿಸ್ ಕಾಲ್ ಕೊಡಲಿ ಯವ್ವ, ನನ್ನ ವ್ಯಾಲಿಡಿಟಿ ಮುಗಿದು ಹಳೆ ಮಾತಾತು ಅಂದವ ಅಜ್ಜ. ನೋಡಿ, ಸಣ್ಣ ವಯಸ್ಸಿನಲ್ಲಿ ಕುಡಿದು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾ ಇದ್ದಾರೆ ಇವತ್ತಿನ ಯುವ ಪೀಳಿಗೆ. ಬಂಧುಗಳೇ, ನೋಡ್ಬೇಕ್ರಿ, ಈ ಡ್ರಿಂಕ್ಸ್ ಅಂದ ಕೂಡಲೇ ಅವ್ರು ಕಿವಿ ನೆಟ್ಗಾಗಿ ಬಿಡ್ತಾವೆ ಇವತ್ತಿನ ಹುಡುಗರು. ಮಣ್ಣು ಕೇಳಿದೆ, ಹೇಳಪ್ಪ ನೋಡೋಣ ಅಂದೆ. 90+90 ಎಷ್ಟು ಅಂದೆ. ಒಬ್ಬ ಹುಡುಗ ಎದ್ದು ನಿಂತ, ಸರ್ 90+90 ಶುದ್ಧ ಒಂದು ಕ್ವಾರ್ಟರ್ ಆತ್ರಿ ಅಂದವ. ಲೇ, ನಾ PUC 90 ತೊಗೊಂಡಿದ್ದೆ, 90 ಅಂದೆ. ಆ ಹುಡುಗ ಅಂದ, ಸರ್ ನೀವು PUC 90 ರೇ, ನಾ SSLC ಒಂದು ಕ್ವಾರ್ಟರ್ ಶುರು ಮಾಡೀನಿ ರೀ ಅಂದವ. ಇದು ಹಿಂಗಾದ್ರೆ ಸರಿ ಆಗೋದಿಲ್ಲ ಅಂಥೇಳಿ ಒಂದು ಪ್ರಯೋಗವನ್ನು ಮಾಡಿದೆ ನಾನು. 2 ಗ್ಲಾಸ್ ಇಟ್ಟೆ, ಒಂದು ಗ್ಲಾಸ್ನಲ್ಲಿ ಸೆರೆ ಹಾಕಿದೆ, ಇನ್ನೊಂದು ಗ್ಲಾಸ್ನಲ್ಲಿ ನೀರು ಹಾಕಿದೆ. ಈ ಸೆರೆ ಗ್ಲಾಸ್ನಲ್ಲಿ ಒಂದು ಹುಳ ಬಿಟ್ಟೆ, ಈ ನೀರಿನ ಗ್ಲಾಸ್ನಲ್ಲಿ ಒಂದು ಹುಳ ಬಿಟ್ಟೆ. ಈ ಸೆರೆದ ಗ್ಲಾಸ್ನಲ್ಲಿ ಇದ್ದಂಥ ಹುಳ ವಿಲಿ 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 ಒದ್ದಾಡಿ ಸತ್ತು ಹೋಗಿಬಿಡ್ತು. ಈ ನೀರಲ್ಲಿದ್ದಂಥ ಹುಳ ಕಿಲಕಿಲ 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 ಅಂತ ಜಿಗಿದಾಡ್ತಾ ಇತ್ತು. ಇದೇ ಒಂದು ಒಳ್ಳೆಯ ಸಂದರ್ಭ ಅಂತ ಹೇಳಿ ಎಲ್ಲ ಮಕ್ಕಳನ್ನ ಕರೆದು, ನೋಡ್ರಪ್ಪ, ಸೆರೆದೊಳಗಿನ ಹುಳ ವಿಲಿ ವಿಲಿ ಒದ್ದಾಡಿ ಸತ್ತು ಹೋತು, ನೀರಾಗಿನ ಹುಳ ಕಿಲಕಿಲ ಕಿಲಕಿಲ ಅಂತ ಜಿಗಿದಾಡಕತ್ತ. ಇದರಿಂದ ನಿಮಗೇನು ಗೊತ್ತಾಯ್ತು ಅಂದೆ. ಒಬ್ಬ ಹುಡುಗ ಬಂದ, ಸರ ನಮಗಿದರಿಂದ ಗೊತ್ತಾತ್ರಿ. ಏನು ಗೊತ್ತಾಯ್ತು ಸರ? ಸೆರೆ ಕುಡಿದ್ರಿಂದ ಹೊಟ್ಟೆನ ಹುಳುಗಳು ಅಷ್ಟು ಸಾಯ್ತಾವ ಅನ್ನೋದು ಗೊತ್ತಾತ್ರಿ ಅಂದವ. ಏನಾರ ಕೇಳಿದ್ರೆ ಏನಾರ ಉತ್ತರ ಕೊಡ್ತಾವೆ ಬಂಧುಗಳೇ. ಮಣ್ಣೊಬ್ಬ ಸಣ್ಣ ಹುಡುಗ ಒಂದು ಪಾನ್ ಶಾಪ್ ಮುಂದೆ ನಿಂತ್ಕೊಂಡು ಆ ಪಾನ್ ಶಾಪ್ನವನು ಕೇಳ್ತಾ ಇದ್ದವ, ಏನಂತ, ಸರ ಒಂದು ಸ್ಮಾಲ್ ಕೊಡ್ರಿ ಅಂದ. ನಾನು ಬಾಜು ನಿಂತಿದ್ದೆ, ಈಟಿದ್ದವ, ಲೇ ಈಟದಿ ಮಗನ ಸ್ಮಾಲ್ ಸಿಗರೇಟ್ ಸೇರ್ತೀಯ ಅಂದೆ. ಹುಡುಗ ಗಾಬಾಗಿಬಿಟ್ಟ, ಸರ ಇದು ನನಗಲ್ಲ ಸರ್, ಇದು ನಮ್ಮ ತಮ್ಮಗೆ ಸರ್, ನನಗೊಂದು ಕಿಂಗ್ ಕೊಡ್ರಿ ಅಂದವ. ಕಿಂಗ್ ಸೇದವ್ರೆ ಅವ. ಬಂಧುಗಳೇ, ಇವತ್ತಿನ ಹುಡುಗರು ಹೆಂಗಾಗಿಬಿಟ್ಟವಂದ್ರೆ, ಮಣ್ಣೊಬ್ಬ ಹುಡುಗ ಕುಡಿದು ಬಾರ್ನಿಂದ ಹೊರಗೆ ಬಂದ. ಒಬ್ಬ ಹುಡುಗ ಕುಡಿದು ಬಾರ್ನಿಂದ ಹೊರಗೆ ಬಂದ. ನನಗೆ ಭಾಳ ಕೆಟ್ಟ ಅನಿಸ್ತ್ರಿ. ನನ್ನ ಕೈಯಲ್ಲಿ ಕಲ್ತಂಥ ಹುಡುಗ ಯಾವಾಗಿದ್ದರೂ 90 ಅಬೌವ್ ಮಾರ್ಕ್ಸ್ ತೊಗೋತಿದ್ದ. ಇಂಥ ಒಬ್ಬ ವಿದ್ಯಾರ್ಥಿ ಕುಡಿದು ಬಾರ್ನಿಂದ ಹೊರಗೆ ಬರ್ತಾನಂದ್ರೆ ನನಗೆ ಭಾಳ ಕೆಟ್ಟ ಅನಿಸ್ತ್ರಿ. ನಾ ಹುಡುಗನ ಕರೆದು ಹೇಳಿದೆ, ಲೇ ಎಂಥ ಹುಡುಗಲೇ ನೀನು, ಇವತ್ತು ಕುಡಿದು ಬಾರ್ನಿಂದ ಹೊರಗೆ ಬರೋದು ನೋಡಿದ್ರೆ ನನ್ನ ಆತ್ಮಕ್ಕೆ ದುಃಖ ಆಕತ್ಲೆ ಎಂದೆ. ಅವಾಗ ಅಂದವ, ಸರ ನಾನು ಕುಡಿದು ಬಾರ್ನಿಂದ ಹೊರಗೆ ಬರೋದು ನಿಮ್ಮ ಆತ್ಮಕ್ಕೆ ದುಃಖ ಆಕತ್ತಂದ್ರೆ, ಸರ ನಾ ಹೊರಗೆ ಬರೋದಿಲ್ರಿ, ನಾ ಬಾರ್ನ್ಯಾಗ ಹೊಕ್ಕಣ್ರಿ ಅಂತ ಮತ್ತೊಳಗೆ ಹೋದವ. ಈ ಕುಡುಕರ ಜೋಡಿ ಮಾತಾಡೋದು ಭಾಳ ಕಷ್ಟ ರೀ. ಮೊನ್ನೆ ಒಂದು ಹೆಣವು ತೊಗೊಂಡು ಹೊಂಟಾರ, ಒಬ್ಬ ಫುಲ್ ಟೈಟಾಗಿ ಬಂದವನು ಸರ ಅಂದ. ಏನಪ್ಪ ಅಂದೆ ನಾನು, ಸರ ಸತ್ತಾನನ್ರಿ. ಹೆಣವ ಯಾಕತ್ತಾರ ಅವ್ನು ಕೇಳ್ತಾನ, ಸತ್ತಾನನ್ರಿ ಸರ? ಇಲ್ಲಪ್ಪ 4 ಮಂದಿ ಕರ್ಕೊಂಡು ವಾಕಿಂಗ್ ಹೊಂಟಾರ ಅಂದೆ ನಾನು.
ಒಬ್ಬ ಫುಲ್ ಕುಡ್ದ ಶಿವ ಮಂದಿರಕ್ಕೆ ಬಂದ್ರಿ. ಒಬ್ಬ ಫುಲ್ ಟೈಟಾಗಿ ಶಿವ ಮಂದಿರಕ್ಕೆ ಬಂದ. ಶಿವ ಮಂದಿರಕ್ಕೆ ಬಂದು ಅವ ಕೇಳಿದ, ಪೂಜಾರಿಯಲ್ಲಿ ನಿಂತಿದ್ದ. ಆ ಪೂಜಾರಿನ ಕೇಳಿದ, ಲಕ್ಷ ಕೊಟ್ಟು ಕೇಳ್ರಿ ಬಂಧುಗಳೇ. ಆ ಪೂಜಾರಿಯನ್ನು ಕೇಳಿದ. ಈ ಕುಡುಕರು ಹೆಂಗಿರ್ತಾರೆ ನೋಡ್ರಿ, ಯಾರ ಮಾತು ಕೇಳಲ್ಲ ಅವರು, ತಮ್ಮದ ಕರೆ ಅಂತಿರ್ತಾರೆ. ಶಿವ ಮಂದಿರಕ್ಕೆ ಬಂದ ಪೂಜಾರಿನ ಕೇಳಿದ, ಅಲ್ಲೋ इस दुनिया में सबसे बड़ा कौन, इस दुनिया में सबसे बड़ा कौन. ಪೂಜಾರಿ ಪಾಪ ಭಾಳ ಸಂಭಾಯ್ತಿದ್ದ. ಆ ಪೂಜಾರಿ ಹೇಳಿದ, ಇಸ್ ದುನಿಯಾ ಮೇ ಸಬ್ಸೆ ಬಡ ಶಿವ ಅನ್ನವ. ಇವ್ರು ಕುಡುಕರು ಯಾರ ಮಾತು ಕೇಳಂಗಿಲ್ರಿ. ಇವ ಅಂದ, इस दुनिया में सबसे बड़ा शिवा. सबसे बड़ा शिवा हो तो पर्वत पर क्यों खड़ा. ಅಂದ್ರೆ ಪರ್ವತ ಬಡ ಇವನ್ ಲೆಕ್ಕದಾಗ. ಅವ ಹೇಳಿದ ಪೂಜಾರಿ, ಯಪ್ಪ ತಂದೆ ಪರ್ವತ ಬಡ ಅಂದವ. ಇವ್ ಹೆಂಗೆ ಹೇಳ್ತಾನ ಹಂಗೆ ಹೋಗ್ಬಿಡ್ಬೇಕಂತ ವಿಚಾರ ಮಾಡಿದ. ಪರ್ವತ ಬಡ ಅಂದ. पर्वत बड़ा. पर्वत बड़ा हो तो हनुमान जी के उंगली पे क्यों खड़ा. हनुमान बड़ा अंदव पूजारी. हनुमान बड़ा. हनुमान बड़ा हो तो श्री राम जी की चरण में क्यों पड़ा. पूजारी श्रीराम बड़ा अंदा. श्री राम बड़ा. श्री राम बड़ा हो तो सीता के पीछे क्यों पड़ा. ಕೊನೆಗೆ ಪೂಜಾರಿ ಒಂದ ಮಾತು ಹೇಳಿದ, ಯಪ್ಪ ತಂದೆ ತೂ ಬಡ, ನೀನ ದೊಡ್ಡ ಅಂದ್ಬಿಟ್ಟ. ಎಸ್ ಐ ಆಮ್ ಬಡ, ನಾನು ದೊಡ್ಡ ಅಂದಾಣ ಹೋಗ್ಬಿಟ್ಟವ. ಇವ್ರು ಕುಡುಕರು ಹೆಂಗಿರ್ತಾರ ಅವ್ರ ಜೊತೆ ಹಂಗೆ ಹೋಗ್ಬಿಟ್ರೆ ಏನು ಜಗಳ ತಂಟೆ ಏನು ಬರಂಗಿಲ್ಲ ಬಂಧುಗಳೇ. ತಾವು ಎಲ್ಲ ಬಲ್ಬ್ಗಳನ್ನು ನೋಡಿರಿ, ಜೀರೋ ಬಲ್ಬು, ಟ್ಯೂಬ್ಲೈಟು, ಹೆಲೋಜಿನ್ ಬಲ್ಬು, ಮ್ಯೂಸಿಕ್ ಲೈಟು, ಎಲ್ಲ ಬಲ್ಬ್ಗಳನ್ನು ನೋಡಿರಿ. ಯಾವ್ಯಾವ ಬಲ್ಬ್ಗಳು ಯಾವ ರೀತಿ ಹತ್ತವ ನನ್ನ ಮುಖದಲ್ಲಿ ಮಾಡಿ ತೋರಿಸ್ತೇನೆ. ಮೊದಲನೇದಾಗಿ ಟ್ಯೂಬ್ಲೈಟು. ಈ ಟ್ಯೂಬ್ಲೈಟ್ ಒಮ್ಮೆ ಎಂದು ಹತ್ತಲ್ರಿ, ಇದು ಪಕ 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 ಮಾಡುತ್ತೆ, ಆಮೇಲೆ ಹತ್ತುತ್ತೆ. ಈಗ ಮೊದಲನೇದಾಗಿ ಟ್ಯೂಬ್ಲೈಟು ಸರಿ ಇದ್ದರೆ ನಿಮ್ಮ ಜೋರಾದ ಚಪ್ಪಾಳೆ ಬಂಧುಗಳು. ಮೊದಲನೇದಾಗಿ ಟ್ಯೂಬ್ಲೈಟು ಟಕ್. ಎರಡನೇದಾಗಿ ಜೀರೋ ಬಲ್ಬ್ ರೀ, ಈಟೇ ಇರ್ತದೆ, ಅದ್ರ ಕೆಪಾಸಿಟಿ ಎಷ್ಟು ಇರ್ತದೆ ಅದು ಹತ್ತತ್ತೆ. ಅದು ಜೀರೋ ಬಲ್ಬ್ ಟಕ್. ಮೂರನೇದಾಗಿ ಹೆಲೋಜಿನ್ ಬಲ್ಬ್ ರೀ, ಬೀದಿ ಲೈಟ್ಗಳು. ಈ ಬೀದಿ ಲೈಟ್ಗಳು ಯಾವ ರೀತಿ ಹತ್ತಾವ ನೋಡ್ರಿ, ಬೀದಿ ಲೈಟು ದೊಡ್ಡ ಇರ್ತಾವ, ಆ ಲೈಟ್ಗಳು ಹೆಂಗೆ ಹತ್ತಾವ, ಬೀದಿ ಲೈಟ್ ಟಕ್. ಇನ್ನು ನಾವು ಬೈಕ್ ಮೇಲೋ ಅಥವಾ ಕಾರ್ನಲ್ಲಿ ಹೊಂಟಾಗ ಇಂಡಿಕೇಟರ್ ಕೊಡ್ತೇವೆ. ಬಲಗಡೆ ಹೋಗ್ಬೇಕಾದ್ರೆ ಬಲಕ್ಕೆ ಕೊಡ್ತೇವೆ, ಎಡಗಡೆ ಹೋಗ್ಬೇಕಾದ್ರೆ ಎಡಕ್ಕೆ ಕೊಡ್ತೇವೆ. ಈ ಇಂಡಿಕೇಟರನ್ನು ನಾವು ಯಾವ ರೀತಿ ಕೊಡ್ತೇವೆ ನೋಡಿ. ಈಗ ನಾವು ಬಲಗಡೆ ಹೋಗ್ಬೇಕಾಗಿದೆ, ಇಂಡಿಕೇಟರ್ ಯಾವ ರೀತಿ ಕೊಡ್ತೇವೆ, ಬಲಗಡೆ. ಈಗ ನಾವು ಎಡಗಡೆ ಹೋಗ್ಬೇಕಾಗಿದೆ. ಇನ್ನು ಈ ಸಿರೀಸ್ ಬಲ್ಬ್ ರೀ, ದೀಪಾವಳಿ, ಗಣಚೌತಿ, ಮಣಿ ಓಪನಿಂಗ್ದಾಗ ಹಾಕಿರ್ತಾರೆ, ಪಕ್ಕ 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 ಮಾಡ್ತಿರ್ತಾವೆ. ಆ ಬಲ್ಬ್ಗಳು ಯಾವ ಸಿರೀಸ್ ಬಲ್ಬ್. ಸಿರೀಸ್ ಬಲ್ಬ್ ಯಾವ ರೀತಿ ಮಾಡ್ತಾವ, ಸರಿ ಇದ್ರೆ ನಿಮ್ಮ ಚಪ್ಪಾಳೆ. ಸಿರೀಸ್ ಬಲ್ಬು ಟಕ್. ಬಂಧುಗಳೇ, ಯಾವ್ಯಾವ ಬಲ್ಬ್ಗಳು ಯಾವ ರೀತಿ ಹತ್ತಾವ ಅನ್ನೋದನ್ನು ತಾವೆಲ್ಲ ನೋಡಿದ್ರಿ. ದಿನಂಪ್ರತಿ ಬಲ್ಬ್ಗಳು ಮನೆಯಲ್ಲಿ ನೋಡ್ತಾ ಇರ್ತೀರಿ. ಕರೆಂಟ್ ಇದ್ರೆ ನೋಡ್ತೀರಿ, ಇಲ್ಲಾಂದ್ರೆ ಇಲ್ಲ. ಕರೆಂಟ್ ಇದ್ರೆ ಲೈಟು ನೋಡ್ತೀರಿ, ಟಿ ವಿನೂ ನೋಡ್ತೀರಿ. ತಾವು ಮನೆಯಲ್ಲಿ ಟಿ ವಿ ನೋಡ್ತಾ ಇರ್ತೀರಿ ಬಂಧುಗಳೇ. ಅದರೊಳಗೊಂದು ಯೂಟ್ಯೂಬ್ ಅಂತ ಒಂದು ಚಾನಲ್ ಬರುತ್ತೆ, ಉದಯ ಮ್ಯೂಸಿಕ್ ಅಂಥೇಳಿ. ಈ ಉದಯ ಮ್ಯೂಸಿಕ್ನೊಳಗೆ ಹಾಡುಗಳು ಭಾಳ ಚಂದ ಬರ್ತಾವ್ರಿ. ಹಾಡುಗಳಿಗಿಂತಲೂ ಒಳ್ಳೆ ಒಳ್ಳೆ ತಾಸಿಗೊಂದೊಂದು ಹುಡುಗಿಯಾರು ಚೇಂಜ್ ಆಗ್ತಿರ್ತಾರೆ ನೋಡಿ. ಅವರು ಮಾತಿಗಿಂತಲೂ ಅಭಿನಯ ಜಾಸ್ತಿ ಇರುತ್ತೆ, ಮಾತು ಕಡಿಮೆ, ಅಭಿನಯ ಜಾಸ್ತಿ. ನೋಡ್ಬೇಕ್ರಿ, ಯಾವ್ದಾರ ಒಂದು ಫೋನ್ ಬಂದ ತಕ್ಷಣ ಅವ್ರ ಅಭಿನಯ ಯಾವ ರೀತಿ ಇರುತ್ತೆ ನೋಡಿ. ಒಂದು ಫೋನ್ ಬರಬೇಕು, ಮಾತಿಗಿಂತಲೂ ಅಭಿನಯ ಜಾಸ್ತಿ ನೋಡಿ. ಹಲೋ, ಯಾರು ಮಾತಾಡ್ತಾ ಇದ್ದೀರಾ? ಓ ಹೌದಾ, ಹಾಗೆ ಹೀಗೆ ಹಿಂಗೇನೇನೋ ಅಭಿನಯ ಮಾಡ್ತಿರ್ತಾರೆ ಬಂಧುಗಳೇ. ಮಣ್ಣೊಂದು ಫೋನ್ ಬಂತು, ಫೋನ್ ಬಂದ ತಕ್ಷಣ ಆಕೆ ಎತ್ತಿದ್ಲು. ಹಲೋ, ಯಾರು ಮಾತಾಡ್ತಾ ಇದ್ದೀರಾ ಅಂದ್ಲು. ಇವ ಅಂದ, ನಾವು ಹುಬ್ಳಿಯಿಂದ ಬಸಪ್ಪ ಮಾತಾಡಿದ್ರಿ ಅನ್ನವ. ಹೇಳಿ ಬಸಪ್ಪ ಅವ್ರೆ, ಏನು ಮಾಡ್ಕೊಂಡಿದ್ದೀರಾ? ಏನೂ ಮಾಡ್ಕೊಂಡಿಲ್ಲವ, ಕುರಾಗಿತ್ತು, ತನ್ನಷ್ಟಕ್ಕೆ ತಾನ ಹೊಡೆದಿದೆ ಅನ್ನವ. ಮತ್ತೊಂದು ಫೋನ್ ಬಂತ್ರಿ, ಈಗ ಫೋನ್ ಎತ್ತಿದ್ಲು. ಹಲೋ, ಯಾರು ಮಾತಾಡ್ತಾ ಇದ್ದೀರಾ ಅಂದ್ಲು. ಇವ ಅಂದ, ನಾನು ಬೆಂಗಳೂರಿಂದ ರಾಜೇಶ್ ಅಂತ ಮಾತಾಡ್ತಾ ಇದ್ದೀನಿ. ಹೇಳಿ ರಾಜೇಶ್ ಅವ್ರೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಬಾಯಿಂದ ಮಾತಾಡಕತ್ತಿದ್ದೀನಿ. ಹೋಗಿಯಪ್ಪ, ನೀವು ತುಂಬ ತಮಾಷೆ ಮಾಡ್ತೀರಾ. ಹೇಳಿ ರಾಜೇಶ್ ಅವ್ರೆ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ?
ನಾನು ರಾಜಾಜಿನಗರ್ ಬೆಂಗಳೂರಿನಿಂದ ಮಾತಾಡ್ತಾ ಇದ್ದೀನಿ. ಓ ಹೌದಾ, ನಾನು ರಾಜಾಜಿನಗರದಲ್ಲೇ ಇರೋದು. ನಿಮ್ದು ಯಾವ ಅಪಾರ್ಟ್ಮೆಂಟು? ನಂದು ಸಾಯಿ ಅಪಾರ್ಟ್ಮೆಂಟ್. ಓ ಮೈ ಗಾಡ್, ನಂದು ಸಾಯಿ ಅಪಾರ್ಟ್ಮೆಂಟೇ. ನಿಮ್ಮ ಪ್ಲಾಟ್ ನಂಬರ್ ಎಷ್ಟು? ನನ್ನ ಪ್ಲಾಟ್ ನಂಬರ್ 20. ಓ ಮೈ ಗಾಡ್, ನಂದು ಪ್ಲಾಟ್ ನಂಬರ್ 20ನೇ. ಇಷ್ಟಕ್ಕೂ ನೀವು ಯಾರು ಮಾತಾಡ್ತಾ ಇದ್ದೀರಾ? ಲೇ ಕಸಬರಿಗೆ, ನಿನ್ನ ಗಂಡ ಮಾತಾಡೋದು ಮಣಿ ಬೀಗ ಎಲ್ಲಿಟ್ಟು ಕೊಡಲೇ ಅನ್ನವ. ಮೇಕಪ್ ಮಾಡ್ಕೊಂಡು ರೆಡಿಯಾಗಿ ಎಲ್ಲ ತೊಗೊಂಡು ಹೊಂಟು ಬಿಟ್ಟಾಳ್ರಿ, ಬ್ಯಾಗ್ನಾಗ ಹಾಕೊಂಡು ಬಂದುಬಿಟ್ಟಾಳ.